ಆ 10 ಎಕರೆ ಹೊಲವೀಗ ಕೃಷಿಯ ಪ್ರಯೋಗಶಾಲೆಯಾಗಿದೆ. ಹೈಟೆಕ್ ತೋಟಗಾರಿಕೆ ಚಟುವಟಿಕೆಗಳ ಜೊತೆಗೆ ಸಾವಯವ ಮಾದರಿಯನ್ನ ಅಳವಡಿಸಿಕೊಂಡಿರುವ ಕೃಷಿಕ ಮಹಿಳೆಯ ಕುಟುಂಬವೊಂದು ಕೈತುಂಬ ಆದಾಯವನ್ನ ಕಾಣ್ತಾ ಇದೆ. ಮಾದರಿ ಕೃಷಿ ಪದ್ಧತಿಯಿಂದ ನಿಬ್ಬೆರಗಾಗುವಂತೆ ಮಾಡಿರುವ ರೈತ ಮಹಿಳೆಯ ಕುಟುಂಬ ಇರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ರೇಷ್ಮೆ ನಾಡು ಬಯಲು ಸೀಮೆಯ ರಾಮನಗರ ಮಳೆಯಾಶ್ರಿತ ಪ್ರದೇಶ. ಅಂಥದ್ರಲ್ಲಿ ಬಿಡದಿ ಬಳಿಯ ಮಾಯಗಾನಹಳ್ಳಿಯ ಪ್ರಗತಿಪರ ರೈತ ಮಹಿಳೆ ಕಮಲಮ್ಮ ಕುಟುಂಬ ಮಾದರಿ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕೈತುಂಬ ಲಾಭ ಕಾಣ್ತಾ ಇದ್ದಾರೆ. ತಮ್ಮ ಪತಿಯ ತಂದೆಯ ಕಾಲದ ನೂರಾರು ಮಾವಿನ ಮರಗಳ ಜೊತೆಗೆ ಹಲಸು, ತೆಂಗು ತೋಟದಲ್ಲಿದೆ. ಇದರೊಟ್ಟಿಗೆ ರೇಷ್ಮೆ, ಹೈಬ್ರಿಡ್, ದಪ್ಪ ಮೆಣಸಿನಕಾಯಿ, ತೊಗರಿ ಮೊದಲಾದವುಗಳನ್ನ ಇಲ್ಲಿ ಬೆಳೆಯಲಾಗ್ತಾ ಇದೆ. ಇನ್ನು ಪ್ರಧಾನಿ ಮೋದಿಯವರೊಟ್ಟಿಗೆ ಕನ್ನಡದಲ್ಲಿ ಮಾತನಾಡಿ ಸುದ್ದಿಯಾಗಿದ್ದ ಕಮಲಮ್ಮ ಮಾದರಿ ಕೃಷಿಕ ಮಹಿಳೆಯಾಗಿ ತಮ್ಮ ಹೊಲವನ್ನ ಪ್ರಯೋಗಾತ್ಮಕ ಶಾಲೆಯನ್ನಾಗಿ ಪರಿವರ್ತಿಸಿದ್ದಾರೆ. ಅಲ್ಲದೆ ಕಮಲಮ್ಮರ ಈ ಪ್ರಯತ್ನಕ್ಕೆ ಬಿಇ ಮುಗಿಸಿರುವ ಪತಿ ನಾಗರಾಜಯ್ಯ ಬೆನ್ನೆಲುಬಿನಂತೆ ನಿಂತಿದ್ದಾರೆ. ಅಲ್ಲದೆ ತಮ್ಮ ಮಾದರಿ ಕೃಷಿಯಿಂದ ಎಲ್ಲರೂ ಬೆಕ್ಕಸ ಬೆರಗಾಗುವಂತೆ ಮಾಡಿದ್ದಾರೆ. ಅಂದಹಾಗೆ ಕಮಲಮ್ಮರ ಈ ಸಾಧನೆಗೆ ಜಿಲ್ಲೆಯಲ್ಲಷ್ಟೇ ಅಲ್ಲದೆ ರಾಜ್ಯ, ರಾಷ್ಟ್ರದಲ್ಲಿ ಗುರುತಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದೆ. ಇನ್ನು ಇದೀಗ ಖಾಸಗಿ ಕಂಪನಿಯೊಂದರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಪಾಲಿಹೌಸ್ನಲ್ಲಿ ದಪ್ಪ ಮೆಣಸಿನಕಾಯಿಯನ್ನ ಫಸಲು ಬೆಳೆಯಲು ಜಮೀನು ಹದ ಮಾಡ್ತಾ ಇದ್ದಾರೆ. ಅಲ್ಲದೆ ನರ್ಸರಿ, ರೇಷ್ಮೆ ಹುಳುವಿನ ಮನೆ ನಿರ್ಮಾಣ, ರೇಷ್ಮೆ ಸಾಕಾಣಿಕೆಗೆ ಮರಗಟ್ಟಿ ತಳಿಯ ಗಿಡ, ಉದ್ದು, ಬಿಆರ್ಜಿ 5 ಮಾದರಿಯ ತೊಗರಿ ಬೆಳೆ ಪ್ರಯೋಗ ಸಹ ಇಲ್ಲಿ ಚಾಲ್ತಿಯಲ್ಲಿದೆ. ಇನ್ನು ಕೃಷಿ ಹೊಂಡ, ತುಂತುರು ನೀರಾವರಿ ಪದ್ಧತಿ ಅಲ್ಲದೆ ಕೊಳವೆ ಬಾವಿಗಳ ಮೂಲಕ ತಮ್ಮ ಬೆಳೆಗಳನ್ನ ನಿರ್ವಹಣೆ ಮಾಡುತ್ತಿರುವ ಈ ಕುಟುಂಬ ಸಾವಯವ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಂಡಿದೆ. ಇನ್ನು ಹಲವು ಪ್ರಯೋಗಗಳು ಇಲ್ಲಿ ಅನುಷ್ಠಾನಗೊಂಡಿದ್ದು ಮಾದರಿ ಕೃಷಿ ಚಟುವಟಿಕೆಗಳನ್ನ ತಾವು ಅಳವಡಿಸಿಕೊಳ್ಳಲು ರೈತಾಪಿ ವರ್ಗ ಇಲ್ಲಿಗೆ ಆಗಮಿಸ್ತಾ ಇದೆ. ಒಟ್ಟಾರೆ ತಂತ್ರಜ್ಞಾನ ಮಾರ್ಗದರ್ಶನ ಪಡೆದು ಕೃಷಿ ಮಾಡಿದರೆ ಖಂಡಿತ ಲಾಭ ಪಡೆಯಬಹುದು ಎನ್ನುವ ಈ ರೈತ ಮಹಿಳೆಯ ಕುಟುಂಬ ಆತ್ಮಹತ್ಯೆಯೊಂದೇ ಸಮಸ್ಯೆಗೆ ಪರಿಹಾರ ಅಲ್ಲ ಅಂತಾರೆ. ಇನ್ನು ಕಮಲಮ್ಮ ಕುಟುಂಬದ ಮಾದರಿ ಕೃಷಿ ಪದ್ಧತಿ ಹಲವರಿಗೆ ಮಾರ್ಗದರ್ಶನವಾಗಿ ಇವರಂತೆ ಅವರು ಸಹ ಕೃಷಿ ಚಟುವಟಿಕೆಯಲ್ಲಿ ಲಾಭ ಗಳಿಸಲಿ ಅನ್ನೋದು ನಮ್ಮ ಆಶಯ. ರಾಜೇಶ್ ಕೊಂಡಾಪುರ, ಸುದ್ದಿ ಟಿವಿ, ರಾಮನಗರ.